ಅಮೆರಿಕಾಗೆ ಭಾರೀ ಹಿನ್ನಡೆ. ಇರಾನ್ ಟಾರ್ಗೆಟ್ ಸಕ್ಸಸ್. F-35 ಲೈಟ್ನಿಂಗ್ 2 ಯುದ್ಧ ವಿಮಾನದ ಮೇಲೆ ಇರಾನ್ ದಾಳಿ. ಅಮೆರಿಕಾಗೆ ಭಾರೀ ಹಿನ್ನಡೆ. ಇರಾನ್ ಟಾರ್ಗೆಟ್ ಸಕ್ಸಸ್. F-35 ಲೈಟ್ನಿಂಗ್ 2 ಯುದ್ಧ ವಿಮಾನದ ಮೇಲೆ ಇರಾನ್ ದಾಳಿ ಎನ್ನುವಂಥದ್ದು. F-35 ಲೈಟ್ನಿಂಗ್ 2 5ನೇ ತಲೆಮಾರಿನ ಯುದ್ಧ ವಿಮಾನ. ಜಗತ್ತಿನಲ್ಲಿ ಮೊದಲ ಬಾರಿಗೆ ಅಮೆರಿಕದ ಈ ಯುದ್ಧ ವಿಮಾನದ ಮೇಲೆ ದಾಳಿಯಾಗಿದೆ. ಸಂಚಲನ ಮೂಡಿಸಿದೆ F-35 ಲೈಟ್ನಿಂಗ್ 2 ಮೇಲಿನ ಇರಾನ್ ದಾಳಿ. ಹೌದು, ಇರಾನ್ ದಾಳಿ ನಿಜ ಅಂತ ಒಪ್ಪಿಕೊಂಡಿದೆ ಅಮೆರಿಕ ಕೂಡ. ಇರಾನ್ ಶಕ್ತಿ ಮುಂದೆ ಅಮೆರಿಕಾಗೆ ತೀವ್ರ ಮುಜುಗರವಾಗ್ತಿದೆ, ಮುಖಭಂಗನೂ ಆಗ್ತಿದೆ. ಅಮೆರಿಕಾಗೆ ಭಾರೀ ಹಿನ್ನಡೆ. ಇರಾನ್ ಟಾರ್ಗೆಟ್ ಮಾಡಿದ್ದು ಈಗ ಸಕ್ಸಸ್ ಆಗಿದೆ. F-35 ಲೈಟ್ನಿಂಗ್ 2 ಯುದ್ಧ ವಿಮಾನದ ಮೇಲೆ ಇರಾನ್ ದಾಳಿ ಎನ್ನುವಂಥದ್ದು. F-35 ಲೈಟ್ನಿಂಗ್ 2 5ನೇ ತಲೆಮಾರಿನ ಯುದ್ಧ ವಿಮಾನ. ಜಗತ್ನಲ್ಲೇ ಮೊದಲ ಬಾರಿಗೆ ಅಮೆರಿಕಾದ ಯುದ್ಧ ವಿಮಾನದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸಂಚಲನವನ್ನ ಮೂಡಿಸಿದೆ F-35 ಲೈಟ್ನಿಂಗ್ 2 ಮೇಲಿನ ಇರಾನ್ ದಾಳಿ. ಇರಾನ್ ಈಗ ಅಮೆರಿಕಾದ ಯುದ್ಧ ವಿಮಾನಗಳ ಮೇಲೆ ದಾಳಿ ಮಾಡಿರುವಂಥದ್ದು. ಅಮೆರಿಕ ಕೂಡ ಅದನ್ನ ಒಪ್ಕೊಂಡಿದೆ. ಇರಾನ್ ಶಕ್ತಿಯ ಮುಂದೆ ಅಮೆರಿಕಾಗೆ ಈಗ ತೀವ್ರ ಮುಖಭಂಗ, ಮುಜುಗರ ಉಂಟಾಗ್ತಾ ಇದೆ. ಇರಾನ್ ದಾಳಿಗೆ ಅಮೆರಿಕದ ಯುದ್ಧ ವಿಮಾನಗಳು ಅಟ್ಯಾಕ್ ಆಗಿರುವಂತದ್ದು. ಜೊತೆಗೆ ಇದು ಅಮೆರಿಕಾಗೆ ತೀವ್ರ ಮುಜುಗರವನ್ನ ಉಂಟು ಮಾಡಿದೆ, ಮುಖಭಂಗವನ್ನ ಉಂಟು ಮಾಡಿದೆ. ಜಗತ್ನಲ್ಲೇ ಮೊದಲ ಬಾರಿಗೆ ಅಮೆರಿಕಾದ ಯುದ್ಧ ವಿಮಾನದ ಮೇಲೆ ಯಾವುದೋ ಒಂದು ದೇಶ ದಾಳಿಯನ್ನ ಮಾಡಿರುವಂಥದ್ದು. ಅದರಲ್ಲೂ ಇರಾನ್ ಮತ್ತು ಅಮೆರಿಕ ಯುದ್ಧದ ಭೀಕರತೆ ಈ ಪರಿಣಾಮದಲ್ಲಿ ಇರುವಾಗ ಅಮೆರಿಕ ಎದುರಿಸ್ತಿದೆಯಲ್ಲ, ಇದು ಈಗ ತೀವ್ರ ಮುಜುಗರವನ್ನ ಉಂಟು ಮಾಡಿದೆ, ಮುಖಭಂಗವಾಗಿದೆ ಅಮೆರಿಕಾಗೆ. ಅತ್ಯಾಧುನಿಕ ಗಗನತಳ ರಕ್ಷಣಾ ವ್ಯವಸ್ಥೆಯ ಮೂಲಕ ಮಿಸೈಲ್ ದಾಳಿಯನ್ನು ಮಾಡಲಾಗಿದೆ. ಅದೃಷ್ಟವಶಾತ್ F-35 ಸ್ಟೈಲ್ ಫೈಟರ್ ಜೆಟ್ ಪತನ ಆಗಿಲ್ಲ, ಬದಲಿಗೆ ಮಧ್ಯಪ್ರಾಚ್ಯದ ವಾಯುನೆಲೆಯಲ್ಲಿ ತುರ್ತು ಲ್ಯಾಂಡ್ ಆಯಿತು. ಯುದ್ಧ ವಿಮಾನದ ಜೊತೆಗೆ ಪೈಲಟ್ ಕೂಡ ಸುರಕ್ಷಿತ. ಮಾರ್ಚ್ 19 ಬೆಳಗಿನ ಜಾವ 2:50 ಗಂಟೆ F-35 ಸ್ಟೈಲ್ ಫೈಟರ್ ಜೆಟ್ ಮೇಲೆ IRGC ದಾಳಿ. ಸೆಂಟ್ರಲ್ ಇರಾನ್ ಮೇಲೆ ಹಾರಾಡ್ತಿದ್ದ ಆ ಸಂದರ್ಭದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಅತ್ಯಾಧುನಿಕ ಗಗನತಳ ರಕ್ಷಣಾ ವ್ಯವಸ್ಥೆಯ ಮೂಲಕ ಮಿಸೈಲ್ ದಾಳಿಯನ್ನ ಮಾಡಿರುವಂಥದ್ದು. ಜಗತ್ನಲ್ಲೇ ಮೊದಲ ಬಾರಿಗೆ ಅಮೆರಿಕ ಯುದ್ಧ ವಿಮಾನದ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು ಸಂಚಲನವನ್ನು ಮೂಡಿಸಿದೆ. ಈಗ F-35 ಲೈಟ್ನಿಂಗ್ 2 ಮೇಲಿನ ಇರಾನ್ ದಾಳಿ.